ಲಂಚ ಪಡೆದು ಲೋಕಾಯುಕ್ತರಿಗೆ ಸಿಕ್ಕಿಬಿದ್ದಿರೋ ಶಿರಹಟ್ಟಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಜೈಲು ಪಾಲಾಗಿದ್ದಾರೆ. ಲಮಾಣಿ ಮತ್ತವರ ಇಬ್ಬರು ಪಿಎಗಳಿಗೆ ನ್ಯಾಯಾಧೀಶರು ಮಾರ್ಚ್ 2ರವರೆಗೂ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಲೋಕಾಯುಕ್ತ ಟ್ರ್ಯಾಪ್ ಕೇಸ್ ಸಂಬಂಧ ಗದಗ ಲೋಕಾಯುಕ್ತ ಪೊಲೀಸರು ಶಾಸಕ ಚಂದ್ರು ಲಮಾಣಿ ಸೇರಿದಂತೆ ಮೂವರನ್ನ ಬೆಂಗಳೂರಿಗೆ ಕರೆತಂದಿದ್ರು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಶಾಸಕ ಚಂದ್ರು ಲಮಾಣಿ ಅವರನ್ನ ಜಡ್ಜ್ ಮುಂದೆ ಪಿಎಗಳಾದಂತಹ ಮಂಜುನಾಥ್ ತಳವಾರ್ ಹಾಗೂ ಗುರುನಾಯಕನ್ನ ಹಾಜರುಪಡಿಸಲಾಗಿತ್ತು. ನ್ಯಾಯಾಧೀಶರು ಮೂವರಿಗೂ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು, ಶಾಸಕ ಚಂದ್ರು ಲಮಾಣಿ ಪಿಎಗಳ ಜೊತೆ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಲೋಕ ಟ್ರ್ಯಾಪ್ ಪ್ರಕರಣ ಸಂಬಂಧ ಲೋಕ ವಿಚಾರಣೆ ವೇಳೆ ಶಾಸಕ ಚಂದ್ರು ಲಮಾಣಿ ನಾನು ಕಮಿಷನ್ ಕೇಳಿಲ್ಲ, ಹಣ ಮುಟ್ಟಿಲ್ಲ ಅಂತ ಹೇಳ್ತಿದ್ದಾರಂತೆ. ಆದರೆ ಹಣ ಖಾಸಗಿ ಪಿಎ ಗುರು ಬಳಿ ನೀಡಿದ್ದು, ಅದೇ ಹಣವನ್ನ ಶಾಸಕರಿಗೆ ಗುರು ನೀಡಿದ್ದಾನೆ. ಇದೇ ಹಣದಲ್ಲಿ ಸ್ವಲ್ಪ ಹಣ ಖರ್ಚಿಗಾಗಿ ಸರ್ಕಾರಿ ಪಿಎ ಮಂಜುನಾಥ್ಗೆ ಚಂದ್ರು ಲಮಾಣಿ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಇದಾದ ಬಳಿಕ ಇನ್ನೇನು ಕಾರ್ಯಕ್ರಮಕ್ಕೆ ಹೊರಡುವಂತಹ ಟೈಮ್ನಲ್ಲಿ ಲೋಕ ರೈಡ್ ಆಗಿದ್ದು, ಈ ವೇಳೆ ಲೋಕಾಧಿಕಾರಿಯೊಬ್ಬರು ಬಳಿ ನಾನು ಯಾಮಾರಿದ್ದೀನಿ ಅಂತ ಚಂದ್ರು ಲಮಾಣಿ ಹೇಳಿಕೊಂಡಿದ್ದಾರಂತೆ. ಗುತ್ತಿಗೆದಾರ ವಿಜಯ್ಗೆ ಶಾಸಕ ಚಂದ್ರು ಲಮಾಣಿ ಆವಾಜ್ ಹಾಕಿದ ಆಡಿಯೋ ನ್ಯೂಸ್ 18ಗೆ ಲಭ್ಯವಾಗಿದೆ. ಲೋಕ ರೇಡ್ಗೂ ಮುನ್ನ ಗುತ್ತಿಗೆದಾರ ವಿಜಯ್ ಜೊತೆ ಚಂದ್ರು ಮಾತನಾಡಿದ್ರು. ಪ್ರೀತಿ ವಿಶ್ವಾಸದಿಂದ ಹೇಳಿದ್ರೆ ನಾಟಕ ಮಾಡ್ತೀಯಾ, ನನ್ನ ಲೂಸ್ ಅಂದ್ಕೊಂಡಿದ್ಯಾ, ನೀನು ನಿಮ್ಮ ತಾಲೂಕಿನಲ್ಲಿ ಮಾಡದ ಹಾಗೆ ನಮ್ಮ ತಾಲೂಕಿನಲ್ಲಿ ಮಾಡಿದ್ರೆ ಬೆನ್ಮೂಳೆ ಮುರಿತೇನೆ ಅಂತ ಚಂದ್ರು ಲಮಾಣಿ ಧಮಕಿ ಹಾಕಿದ್ರು ಎನ್ನಲಾಗಿದೆ. ಶಾಸಕ ಚಂದ್ರು ಲಮಾಣಿ ಲೋಕ ಬಲೆಗೆ ಬಿದ್ದ ವಿಚಾರವಾಗಿ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿಯಲ್ಲಿರುವವರು ಎಲ್ಲರೂ ಕೂಡ ಭ್ರಷ್ಟರೇ. ಎಲೆಕ್ಟ್ರಾಲ್ ಬಾಂಡ್ನಲ್ಲಿ 13,000 ಕೋಟಿ ವಸೂಲಿ ಮಾಡಿದ್ದಾರೆ. ದೇಶವನ್ನ ಸಾಲದ ಸುಳಿಗೆ ಬಿಜೆಪಿ ಸಿಲುಕಿಸಿದೆ. 6,000 ಕೋಟಿ ಪಿಎಂ ಕೇರ್ ಫಂಡ್ ಬಗ್ಗೆಯೂ ಲೆಕ್ಕ ಕೊಟ್ಟಿಲ್ಲ. ಲಂಚ ಯಾರು ತಗೊಂಡ್ರು ತಪ್ಪೇ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅವರಿಂದ ವಸೂಲಿ ದೇಶವನ್ನ ಎಲ್ಲ ಪೂರ್ತಿ ಬಿಜೆಪಿ ಪಕ್ಷ ಈಗ ಎಲೆಕ್ಟ್ರಲ್ ಬಾಂಡ್ಸಲ್ಲಿ 13,000 ಕೋಟಿ ವಸೂಲಿ ಇವರು ಪಕ್ಷಕ್ಕೆ ದೇಣಿಗೆ ಹಾಕಿದ್ದಾರೆ. ಅದರಲ್ಲಿ 3,000 ಚಿಲ್ಲರೆ ಕೋಟಿ ಇಡಿ ಐಟಿ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಕೊಟ್ಟಿದ್ದಾರಲ್ಲ, ಅವರಿಂದ ವಸೂಲಿ ಮಾಡ್ತಾರೆ. ದೇಶವನ್ನ ಸಾಲದ ನಮ್ಮ ದೇಶದ ಸಾಲ 1947ರಿಂದ 2014ರವರೆಗೂ ಎಲ್ಲ ಪ್ರಧಾನಮಂತ್ರಿಗಳು ಸೇರಿ 52 ಲಕ್ಷ ಕೋಟಿ ಸಾಲ ಆಗಿದೆ ಅಷ್ಟೇ. ಅಭಿವೃದ್ಧಿ ಆಗಿರ್ತಕ್ಕಂಥ ದೇಶವನ್ನ 14ರಿಂದ 26ವರೆಗೆ ಅಂದ್ರೆ 11 ವರ್ಷದಲ್ಲಿ 216 ಲಕ್ಷ ಕೋಟಿ ಸಾಲ ಅಂದ್ರೆ 165 ಲಕ್ಷ ಕೋಟಿ ಹೊಸ ಸಾಲವನ್ನ ಮಾಡಿ ಬಿಜೆಪಿಯವರು ನರೇಂದ್ರ ಮೋದಿಯವರು ಎಲ್ಲರ ಮೇಲೆ 4 ಲಕ್ಷ ಸಾಲವನ್ನು ಹೊರಿಸಿದ್ದಾರೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಟೀಕೆ ಮಾಡಲಿಕ್ಕೆ ಅವರಿಗೆ ಮಾಹಿತಿ ಡೆಲ್ಲಿಯಿಂದ ಬರುತ್ತೆ ಇಮಿಡಿಯೇಟ್ ಆಗಿ, ಅವ್ರ ಶಾಸಕರ ಮಾಹಿತಿ ಯಾಕಿನ್ನ ಬಂದಿಲ್ಲ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರೋದು ವಿರೋಧ ಪಕ್ಷದ ನಾಯಕರು, ಬಿಜೆಪಿಯ ರಾಜ್ಯಾಧ್ಯಕ್ಷರು, ಕಾಂಗ್ರೆಸ್ ನಾಯಕರಲ್ಲ. ದೊಡ್ಡದಾಗಿ ಪ್ರತಿಭಟನೆ ಮಾಡಿದ್ರಲ್ಲ ಅಪ್ಪ ನೀವು, ಅಹೋರಾತ್ರಿ ಧರಣಿ ಮಾಡಿದ್ರಲ್ಲ ಮೊನ್ನೆ ವಿಧಾನಸೌಧದಲ್ಲಿ RB ತಿಮ್ಮಾಪುರ ಸಾಹೇಬ್ರ ವಿರುದ್ಧ. ಈಗೇನು ಮಾಡ್ತೀರಾ? ಯಾರು ರಾಜೀನಾಮೆ ಕೊಡ್ತೀರಾ? ಈಗ ನಾರಾಯಣ ಸ್ವಾಮಿ ಚೆಲುವಾದಿ ಕೊಡ್ತಾರಾ, ಅಶೋಕ್ ಅವ್ರು ಕೊಡ್ತಾರಾ, ಅಥವಾ ನಮ್ಮ ವಿಜೇಂದ್ರ ಅವ್ರು ಕೊಡ್ತಾರಾ? ಆಮೇಲೆ ಇದು ಕಾಂಗ್ರೆಸ್ಸಿನ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಲೋಕಾಯುಕ್ತ ಟ್ರ್ಯಾಪ್ ರೀ. ಸ್ವಲ್ಪನ ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು ಬಿಜೆಪಿ ನಾಯಕರು ಮಾತನಾಡಿದ್ರೆ ಉತ್ತಮ. ರಾಹುಲ್ ಗಾಂಧಿ ನಾಯಕತ್ವದ ಬಿಕ್ಕಟ್ಟಿನ ನಡುವೆ ಸಿಎಂ ಡಿಸಿಎಂ ಒಟ್ಟಿಗೆ ಉತ್ತರ ಕನ್ನಡಕ್ಕೆ ಆಗಮಿಸಿದ್ದಾರೆ. ಹೆಲಿಕಾಪ್ಟರ್ ಮೂಲಕ ಅಂಕೋಲಾಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಿದ್ದು, ಅಂಕೋಲಾ ತಾಲೂಕಿನ ಮಂಚಗುಣಿಯಲ್ಲಿ ನಿರ್ಮಾಣವಾಗಿರುವಂತಹ ಗಂಗಾವಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಮಂಚಗುಣಿ ಸೇತುವೆಯನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಯಾವಾಗಲೂ ಬಹಳ ವರ್ಷದಿಂದ ಇರಬೇಕಾದಂಥ ದೊಡ್ಡ ಯೋಜನೆ. ಇನ್ನು ಇದಕ್ಕೂ ಮುನ್ನ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಉತ್ತರ ಕನ್ನಡ ಜಿಲ್ಲೆಗೆ ಬಹಳ ವರ್ಷದಿಂದ ಬೇಕಾದಂತಹ ದೊಡ್ಡ ಯೋಜನೆ ಲಿಂಕ್ ಬ್ರಿಡ್ಜ್ ಕೆಲಸ ಮುಗಿದಿತ್ತು. ಹೀಗಾಗಿ ಸಿಎಂ ಹಾಗೂ ನಾನು ಉದ್ಘಾಟನೆ ಮಾಡಿದ್ದೇವೆ ಅಂತ ಹೇಳಿದರು. ಬಹಳ ವರ್ಷದಿಂದ ಇರಬೇಕಾದಂಥ ದೊಡ್ಡ ಯೋಜನೆ ಒಂದು ಲಿಂಕ್ ಬ್ರಿಡ್ಜು, ಅದನ್ನು ಭಾಳ ದಿನದಿಂದ ಎಲ್ಲ ಕೆಲಸ ಮುಗಿದಿತ್ತು. ಸಿಎಂ ನಾನಿಬ್ಬರು ಹೋಗಿ ಇನಾಗ್ರೇಟ್ ಮಾಡ್ತಾ ಇದ್ದೀವಿ. ಉತ್ತರ ಕನ್ನಡದಲ್ಲಿ
ಮುಂದಿನ ವಾರ ದೆಹಲಿಗೆ ಹೋಗುವ ವಿಚಾರದ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಹೈಕಮಾಂಡ್ ನಾಯಕರು ಯಾವಾಗ ಕರೀತಾರೋ ಆಗೆಲ್ಲ ಹೋಗ್ತೀನಿ. ಈಗ ಇನ್ನೊಂದು ರೌಂಡ್ ಆಫೀಸರ್ಸ್ಗಳನ್ನ ಮೀಟ್ ಮಾಡಬೇಕು. ಅರ್ಬನ್ ಪ್ಲಾನಿಂಗ್ ಅಂತ ಇಶ್ಯೂ ಇದೆ, ಅದ್ರ ಬಗ್ಗೆ ಮಾತನಾಡೋಕೆ ಆಫೀಸರ್ಸ್ಗಳನ್ನ ಕಳಿಸ್ತಿದ್ದೀನಿ. ನಾಳೆ ನಾಡಿದ್ದು ನಮ್ಮ ಆಫೀಸರ್ಸ್ಗಳು ಹೋಗ್ತಾರೆ ಅಂತ ಹೇಳಿದ್ದಾರೆ. ನಾನು ಹೋಗೋದು ಬರೋದು ಇದ್ದೇ ಇದೆಯಪ್ಪ. ನಾನು ಹೋಗದೆ ಯಾರು ಹೋಗ್ತಾರೆ? ಯಾವಾಗ ಕರೀತಾರೆ, ಯಾವ ಮೀಟಿಂಗ್ಗಳಿರ್ತದೆ, ಯಾಗೆಲ್ಲ ಹೋಗ್ತಾ ಇರ್ತೀವಿ. ಈಗ ಆಫೀಸರ್ಸ್ನೆಲ್ಲ ಮೀಟ್ ಮಾಡಬೇಕು ಇನ್ನೊಂದು ರೌಂಡು. ಈಗ ಯಾವುದೋ ಒಂದು ಅರ್ಬನ್ ಪ್ಲಾನಿಂಗ್ ಅಂತ ಒಂದು ಇಶ್ಯೂ ಇದೆ, ಅದ್ರ ಬಗ್ಗೆ ಕೂಡ ಒಂದು ಡೀಟೇಲ್ ಬಂದಿದೆ. ನಮ್ಮ ಆಫೀಸರ್ಸ್ ಕಳಿಸ್ತಾ ಇದ್ದೀನಿ. ಮೋಸ್ಟ್ಲಿ ನಾಳೆ ನಾಡಿದ್ದು ನಮ್ಮ ಆಫೀಸರ್ಸ್ ಹೋಗ್ತಾರೆ. ಅದ್ರ ಬಗ್ಗೆ ನಮ್ಮದೊಂದು ಡಿಮ್ಯಾಂಡ್ ಆಗ್ತದೆ. ಮುಡಾ ಮಾಜಿ ಆಯುಕ್ತ ನಟೇಶ್ ಬಡ್ತಿಗಾಗಿ ಲಂಚ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಟೇಶ್ ಬಡ್ತಿ ವಿಚಾರದಲ್ಲಿ ಸುಳ್ಳು ಆರೋಪ ಅಂತ ನಾನು ಕ್ಷಮೆ ಕೇಳಿಲ್ಲ. ಕೇವಲ ಶಾಲಿನಿ ರಜನೀಸ್ ಹೆಸರು ಉಲ್ಲೇಖಿಸಿದ್ದಕ್ಕೆ ಕ್ಷಮೆ ಕೇಳಿದ್ದೇನೆ. ಬಡ್ತಿಗೆ ಲಂಚ ಪಡೆದ ಕುರಿತು ಪೂರಕ ಸಾಕ್ಷ್ಯಾಧಾರ ಒದಗಿಸಿದ್ದೇನೆ. ವಿನೋದ್ ಈ ಒಂದು ವಿಚಾರದಲ್ಲಿ ಉಲ್ಟಾ ಹೊಡೆದಿದ್ದಾನೆ. ನಟೇಶ್ ಲಂಚ ಕೊಟ್ಟಿರೋದು ಸತ್ಯ ಅಂತ ಹೇಳಿದರು. ಕ್ಷಮೆ ಕೇಳಿದ್ದು ಶ್ರೀಮತಿ ಶಾಲಿನಿ ರಜನೀಶ್ ಅವರ ಹೆಸರನ್ನ ಈ ಹಂತದಲ್ಲಿ ಬಳಸಿದ್ರ ಬಗ್ಗೆ ಅಷ್ಟೇ ಹೊರತು ನನ್ನ ಮಾಡೋ ಆರೋಪದಲ್ಲಿ ಸುಳ್ಳು ಆಗಿದೆ ಹಾಗಾಗಿ ಕ್ಷಮೆ ಕೇಳಿ ಅಂತೆಲ್ಲ ಹೇಳಿಲ್ಲ. ಸೊ ನಾನು ಮಾಡೋ ಆರೋಪ ಸತ್ಯ ಅಂಥೇಳಿ ಸಾಕಷ್ಟು ಸಾಕ್ಷ್ಯಗಳು ನಿನ್ನೆ ತನಿಖಾಧಿಕಾರಿಗೆ ಲಭ್ಯವಾಗಿದೆ. ಅವನ್ನೆಲ್ಲ ಇಟ್ಕೊಂಡು ತನಿಖೆ ಮಾಡಿದಾಗ ನಾನು ಆರೋಪ ಮಾಡಿದಂಥ ಎಲ್ಲ ಸಾಕ್ಷ್ಯ ವಿಚಾರಗಳು ಸತ್ಯ ಅಂತೇಳಿ ಗೊತ್ತಾಗಿ ತಪ್ಪಿತರ ಶಿಕ್ಷೆ ಆಗುತ್ತೆ. ಶಾಲಿನಿ ರಜನೀಶ್ ಎಲ್ಲ ಪ್ರಭಾವಿ ವ್ಯಕ್ತಿ ಅಂತ ನಾನು ಹೇಳಿದ್ದೆ ಅನ್ನೋದು ವಿನೋದ್ ಉಲ್ಟಾ ಹೊಡೆದಿದ್ದಾರೆ ಅಷ್ಟೇ ಹೊರತು ಬೇರೆ ಏನಿಲ್ಲ. ಬಿಜೆಪಿಯ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಸಾವರ್ಕರ್ ಬಗ್ಗೆ ದಾಖಲೆ ಕೊಡಿ ಅಂತಿದ್ರಲ್ಲ, ನಾನು ದಾಖಲೆ ಕೊಟ್ಟಿದ್ದೀನಲ್ಲ, ಹಾಗಿದ್ರೆ ಯಾಕೆ ಅವರು ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ? ಛಲವಾದಿ ನಾರಾಯಣಸ್ವಾಮಿ ಅವರನ್ನ ನಮ್ಮನ್ನ ಬೈಯೋದಕ್ಕೆ ಮಾತ್ರ ಬಿಜೆಪಿಯವರು ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಅವರಿಗೆ ಸ್ಥಾನಮಾನ ಸಿಕ್ಕಿರೋದು ಕೂಡ RSS ಚಡ್ಡಿಯನ್ನ ತಲೆ ಮೇಲೆ ಹೊತ್ಕೊಂಡ ಮೇಲೇನೆ. ಛಲವಾದಿ ನಾರಾಯಣಸ್ವಾಮಿಗೆ ನಾನು ಸವಾಲ್ ಹಾಕ್ತೀನಿ, ಅವರ ಫೇವರೇಟ್ ರಾಠೋಡ್ ಇದ್ದಾರಲ್ವಾ, ಅವರು ರಿಸರ್ವೇಶನ್ ಕಿತ್ ಹಾಕಬೇಕು ಅಂದಿದ್ದ. ಅದ್ರ ಬಗ್ಗೆ ಏನು ಉತ್ತರ ಕೊಡ್ತಾರೆ? ಈ ವಿಚಾರಕ್ಕೆ ಚರ್ಚೆಗೆ ಬರ್ತಾರಾ ಅಂತ ಸವಾಲನ್ನ ಹಾಕಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಇನ್ನ ರಾಜೀನಾಮೆ ಯಾಕ್ರಿ ಕೊಟ್ಟಿಲ್ಲ? ಒಂದು ದಾಖಲೆಗಳು ಕೊಟ್ಟರೆ ನಾವು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಸಾವರ್ಕರ್ದು, ಕೊಟ್ಟೆ ಎಲ್ಲ ಮಾತ್ರ ಸುಮ್ಮನೆ ನಾರಾಯಣ ಸ್ವಾಮಿ ಛಲವಾದಿ ಅವರಿಗೆ, ಖರ್ಗೆ ಸಾಹೇಬರಿಗೆ, ನಮಗೆ ಸಿದ್ದರಾಮಯ್ಯಗೆ ಬೈಯೋದಕ್ಕೆ ಮಾತ್ರ ಇಟ್ಕೊಂಡಿರೋದು ಆಯಿತಾ. ಅವ್ರ ಸ್ಥಾನಮಾನ ಸಿಕ್ಕಿರೋದು ಅವರಿಗೆ RSS ಚಡ್ಡಿ ತಲೆ ಮೇಲೆ ಹೊತ್ತು ಆದಮೇಲೆ ಅವ್ರು ಎಷ್ಟು ನಮಗೆ ಬೈತಾರೆ ಅಷ್ಟು ತನಕ ಅವ್ರ ಅಸ್ತಿತ್ವ ಇರ್ತದೆ. ಯಾವಾಗ ಅವರು ಬೈಯೋಕ್ಕೆ ನಿಲ್ಲಿಸ್ತಾರೆ ಆವಾಗ ಅವರಿಗೆ ಸ್ಥಾನಮಾನ ಅಸ್ತಿತ್ವ ಇಲ್ಲ. ಈ ನಾರಾಯಣ ಸ್ವಾಮಿ ಛಲವಾದಿಯವರಿಗೆ ನಾನು ಸವಾಲು ಹಾಕ್ತೀನಿ. ಚಿತ್ತಾಪುರ ಬಗ್ಗೆ ಮಾತಾಡ್ತಾರೆ, ಕಲಬುರಗಿ ಬಗ್ಗೆ ಮಾತಾಡ್ತಾರಲ್ಲ, ಇದೇ ಚಿತ್ತಾಪುರ ಅಭ್ಯರ್ಥಿ ಅವ್ರ ಫೇವ್ರೇಟ್ ಇದಾನಲ್ಲ ಒಬ್ಬ ರಾಠೋಡ್ ಅಂತ, ರಿಸರ್ವೇಷನ್ ಬೇಡ ಕಿತ್ತು ಬಿಸಾಕಬೇಕು ಅಂತ ಹೇಳಿದಾನಲ್ಲ, ಅದಕ್ಕೇನಂತ ಉತ್ತರ ಇವ್ರದು? ಅದ್ರ ಬಗ್ಗೆ ದೆಹಲಿಯ AI ಸಮಿಟ್ನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡಿರುವ ಬಗ್ಗೆ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾರೋ ಕೆಲವು ಯುವಕರು ಹೇಳದೆ ಕೇಳದೆ ಮಾಡಿರಬಹುದು, ಅದಕ್ಕೆ ರಾಹುಲ್ ಗಾಂಧಿ ಮೇಲೆ ಹಾಕೋದು ಎಷ್ಟು ಸರಿ? ಕಾಮನ್ವೆಲ್ತ್ ಗೇಮ್ ನಡೆಯುವಾಗ ಬಿಜೆಪಿಯವರು ಪ್ರತಿಭಟನೆ ಮಾಡಲಿಲ್ವಾ? ಅವಾಗ ನಮ್ಮ ದೇಶದ ಮರ್ಯಾದೆಗೆ ಏನೂ ಆಗಿಲ್ವಾ? ಈ AI ಸಮಿಟ್ ಬಗ್ಗೆ ತಜ್ಞರೇ ವಿಭಿನ್ನ ಅಭಿಪ್ರಾಯವನ್ನ ಹೇಳಿದಾಗ ದೇಶದ ಮರ್ಯಾದೆ ಹೋಗ್ಲಿಲ್ವಾ? ದೇಶದ ಮರ್ಯಾದೆ ನಿತ್ಯ ಹರಾಜು ಆಗ್ತಾ ಇದೆಯಲ್ಲ. ಯಾರೋ 4 ಜನ ಹೋಗಿ ಪ್ರೊಟೆಸ್ಟ್ ಮಾಡಿದ್ರೆ ಮರ್ಯಾದೆ ಅಂತಲ್ಲ, ತಪ್ಪು ಮಾಡಿದ್ರೆ ಪಕ್ಷ ಸೂಕ್ತ ಕ್ರಮವನ್ನ ತಗೊಳುತ್ತೆ ಅಂತ ಹೇಳಿ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿತ್ತು. ನಮ್ಮ ಕಾಮನ್ವೆಲ್ತ್ ಗೇಮ್ಸ್ ನಡೆದಾಗ ಇದೇ ಬಿಜೆಪಿನವರು 56 ದೇಶಗಳ ಬಂದಾಗ ಪ್ರತಿಭಟನೆ ಮಾಡಿರೋ ಇತಿಹಾಸ ಅವ್ರಿಗೆ. ಆವಾಗ ನಮ್ಮ ದೇಶದ ಮರ್ಯಾದೆ ಏನಾಗಿಲ್ವಾ? ಟ್ರಂಪ್ ಅವರು ದಿನ ಎದ್ದು ಬೆಳಿಗ್ಗೆ ನಾನೇ ಯುದ್ಧ ನಿಲ್ಲಿಸಿದ್ದೀನಿ, ನನ್ನಿಂದನೇ ಎಲ್ಲ ನಡೀತಾ ಇದೆ, ನಾನು ಮೋದಿ ಅವರ ರಾಜಕೀಯ ಭವಿಷ್ಯವನ್ನು ನಿರ್ಣಾಮ ಮಾಡ್ಬೋದು ಅಂದಾಗ ಆವಾಗ ದೇಶದ ಮರ್ಯಾದೆ ಏನು ಹಾಳಾಗಲ್ವಾ? ಸುದೀರ್ಘ ಟ್ವೀಟ್ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಕುರಿತು ಮಾಧ್ಯಮ ಪ್ರಕಟಣೆ ಹೊರಡಿಸಿರುವಂತಹ ಸಿಎಂ, ಜೆಡಿಎಸ್ನಲ್ಲಿ ದೇವೇಗೌಡ, ಕುಮಾರಸ್ವಾಮಿ ಬಿಟ್ರೆ ಒಕ್ಕಲಿಗರಾಗಲಿ ದಲಿತರಾಗಲಿ ಸಿಎಂ ಆಗೋದು ಕಾಂಗ್ರೆಸ್ನಲ್ಲಿ ಮಾತ್ರ ಅಂತ ಹೇಳಿದ್ದಾರೆ. ಅಲ್ಲದೆ ನನ್ನ ಲೇಖನದ ಬಗ್ಗೆ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಇದು ನನಗೇನು ಆಶ್ಚರ್ಯವಾಗಿಲ್ಲ. ಅವರ ಆರೋಪವನ್ನು ನಾನು ತಮಾಷೆಯಾಗಿ ಸ್ವೀಕಾರ ಮಾಡಿದ್ದೀನಿ. ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರು ಖಂಡಿತ ಜಾತಿವಾದಿಗಳಲ್ಲ, ಅವರು ಸ್ವಜಾತಿ ವಿರೋಧಿಗಳು, ಅದಕ್ಕಿಂತಲೂ ಮುಖ್ಯವಾಗಿ ಕುಟುಂಬವಾದಿಗಳು. ಇವರಿಗೆ ತಮ್ಮ ಜಾತಿ ಒಂದು ವೋಟ್ ಬ್ಯಾಂಕ್ ಅಷ್ಟೇ.
ತಂದೆ ಮತ್ತು ಮಕ್ಕಳು ತಮ್ಮ ಕುಟುಂಬದ ಸ್ವಾರ್ಥಕ್ಕಾಗಿ ಒಬ್ಬೊಬ್ಬರನ್ನೇ ಮುಗಿಸ್ತಾ ಬಂದವರು ಅಂತ ಆಕ್ರೋಶದ ನುಡಿಗಳನ್ನಾಡಿದ್ದಾರೆ. ಉತ್ತರ ಪ್ರದೇಶ ಮೀರತ್ಗೆ ಇವತ್ತು ಪ್ರಧಾನಿ ಮೋದಿ ಭೇಟಿ ನೀಡಿದ್ದಾರೆ. ಸುಮಾರು 12,930 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಯನ್ನು ಪ್ರಧಾನಿ ಮೋದಿ ಉದ್ಘಾಟಿಸಿದ್ದಾರೆ. ಮೀರತ್ನ ಹೈಸ್ಪೀಡ್ ಮೆಟ್ರೋವನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ್ದಾರೆ. ಇನ್ನು ನಮೋ ಭಾರತ್ ರೈಲಿಗೂ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದ್ದಾರೆ. ದೆಹಲಿ ಮೀರತ್ ನಮೋ ಭಾರತ್ ಹೈಸ್ಪೀಡ್ ಕಾರಿಡಾರ್ನಿಂದಾಗಿ ಮೀರತ್ನಿಂದ ದೆಹಲಿಗೆ ಅತಿವೇಗದ ಕನೆಕ್ಟಿವಿಟಿ ಸಿಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ರೇಡಿಯೋ ಸರಣಿ ಮನ್ ಕಿ ಬಾತ್ನ 131ನೇ ಸಂಚಿಕೆ ಇವತ್ತು ಪ್ರಸಾರವಾಯಿತು. ಇನ್ನು ರೇಡಿಯೋ ಸರಣಿಯಲ್ಲಿ ಪ್ರಧಾನಿ ಮೋದಿ ಅವರು ನಂಜನಗೂಡು ಬಾಳೆಹಣ್ಣು, ಮೈಸೂರಿನ ವೀಳ್ಯದೆಲೆ ಹಾಗೆಯೇ ಇಂಡಿ ತಳಿಯ ನಿಂಬೆಹಣ್ಣಿನ ಬಗ್ಗೆ ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪಿಸಿದ್ದಾರೆ. ನಂಜನಗೂಡು ಬಾಳೆಹಣ್ಣು, ಮೈಸೂರಿನ ವೀಳ್ಯದೆಲೆ ಹಾಗೂ ಇಂಡಿ ತಳಿಯ ನಿಂಬೆಹಣ್ಣು ಮಾಲ್ಡೀವ್ಸ್ಗೆ ರಫ್ತಾಗುತ್ತಿದೆ. ಇವು ರುಚಿಗೆ ಹಾಗೂ ಕ್ವಾಲಿಟಿಗೆ ಹೆಸರುವಾಸಿಯಾಗಿದೆ. ಈ ಉತ್ಪನ್ನಗಳಿಗೆ ಜಿಐ ಟ್ಯಾಗ್ ಕೂಡ ಇದೆ ಅಂತ ಹೇಳಿದರು. ಬೀದರ್ನಲ್ಲಿ ಬಸ್ ಮಿಸ್ ಆಗಿದ್ದಕ್ಕೆ ವಿದ್ಯಾರ್ಥಿಗಳು ಪಿಯು ಪರೀಕ್ಷೆ ಪ್ರವೇಶಕ್ಕೆ ಹೋಗಲಾಗದೆ ಪರದಾಡಿದರು. ಭಾಲ್ಕಿ ನಗರದ ಚನ್ನಬಸವೇಶ್ವರ ಶಾಲೆಯ ಎಕ್ಸಾಮ್ ಸೆಂಟರ್ಗೆ ತಲುಪಲು ವಿದ್ಯಾರ್ಥಿಗಳಿಗೆ ಲೇಟ್ ಆಗ್ತಿತ್ತು. ಬಸ್ ಇಲ್ಲದಿದ್ದಕ್ಕೆ ಭಾಲ್ಕಿವರೆಗೂ 9 ವಿದ್ಯಾರ್ಥಿಗಳನ್ನು ಸ್ವಂತ ಕಾರಿನಲ್ಲೇ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಕಳುಹಿಸಿಕೊಟ್ಟಿದ್ದಾರೆ. ಲೂಡೋ ಆಟದ ಪ್ಲಾಸ್ಟಿಕ್ ಕಾಯಿನ್ ನುಂಗಿ ಉಸಿರುಗಟ್ಟಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ತೊಕ್ಕೊಟ್ಟು ಸಮೀಪದ ಕೊಲ್ಯದಲ್ಲಿ ನಡೆದಿದೆ. ತನಿಷ್ಕಾ ಮೃತ ಬಾಲಕಿ. ಮೂಲತಃ ಕಾಸರಗೋಡಿನವರಾಗಿರುವಂತಹ ತನಿಷ್ಕಾ ತಾಯಿ ಉಳ್ಳಾಲದಲ್ಲಿ ಶಾಲಾ ಶಿಕ್ಷಕಿಯಾಗಿದ್ದಾರೆ. ಈ ಹಿನ್ನೆಲೆ ಬಾಡಿಗೆ ಮನೆಯಲ್ಲಿ ತಾಯಿ ಜೊತೆ ತನಿಷ್ಕಾ ವಾಸವಿದ್ರು. ನಿನ್ನೆ ಸಹೋದರ ಜೊತೆ ಲೂಡೋ ಆಡುತ್ತಿದ್ದಾಗ ತನಿಷ್ಕಾ ಲೂಡೋ ಕಾಯಿನ್ ನುಂಗಿದ್ದಾಳೆ. ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾದರೂ ಕೂಡ ಆಸ್ಪತ್ರೆಗೆ ಸಾಗಿಸುವ ದಾರಿ ಮಧ್ಯೆ ತನುಷ್ಕಾ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾಳೆ. 16 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡಲು ಚಿಂತನೆ ನಡೆದಿದೆ. ಸೋಷಿಯಲ್ ಮೀಡಿಯಾ ಗೀಳು ಕಡಿವಾಣ ಹಾಕಲು ಸಿಎಂ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸರ್ಕಾರಿ ವಿವಿ ಕುಲಪತಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ಬಗ್ಗೆ ಸಿಎಂ ಅಭಿಪ್ರಾಯ ಕೇಳಿದ್ದಾರೆ. ಸಿಎಂ ಪ್ರಸ್ತಾವನೆಗೆ ವಿವಿ ಕುಲಪತಿಗಳು ಒಪ್ಪಿಗೆ ಸೂಚಿಸಿದ್ದಾರೆ. 16 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ ಹಾಗೂ ಶಾಲಾ ಕಾಲೇಜು ಕ್ಯಾಂಪಸ್ನಲ್ಲಿ ಮೊಬೈಲ್ ಬ್ಯಾನ್ ಮಾಡಲು ಸಲಹೆ ಕೇಳಿಬಂದಿದೆ. ಖಾಸಗಿ ಶಾಲೆಗಳ ಸುತ್ತಮುತ್ತ ಇತ್ತೀಚೆಗೆ ಅಪರಿಚಿತ ವ್ಯಕ್ತಿಗಳ ಓಡಾಟ ಹೆಚ್ಚಳವಾಗಿದೆ. ಚಾಕೊಲೇಟ್ ಕೊಟ್ಟು ಮಕ್ಕಳ ಬಳಿ ಕ್ಲೋಸ್ ಆಗೋ ಆಗಂತಕರು ಯತ್ನಿಸುತ್ತಿದ್ದಾರಂತೆ. ಹೀಗಾಗಿ ಮಕ್ಕಳಿಗೆ ಅಪರಿಚಿತರು ಸಂಪರ್ಕ ಮಾಡದೇ ಇರೋ ತರ ಮಾಕ್ ಡ್ರಿಲ್ ಮಾಡೋಕೆ ಖಾಸಗಿ ಶಾಲೆಗಳ ಒಕ್ಕೂಟ ಮುಂದಾಗಿದೆ. ಈ ಬಗ್ಗೆ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಸೂಚನೆ ಕೊಟ್ಟಿದ್ದು, ಖಾಸಗಿ ಶಾಲೆಗಳಲ್ಲಿ ಮಾಕ್ ಡ್ರಿಲ್ ಮಾಡಿಸಿ ಅಪರಿಚಿತರು ಮಾತನಾಡಿದರೆ ಆಗೋ ಸಮಸ್ಯೆಗಳ ಬಗ್ಗೆ ಅರಿವನ್ನ ಮೂಡಿಸುವ ಕೆಲಸವನ್ನ ಮಾಡಲಾಗ್ತಿದೆ. ಚಿಕ್ಕ ಮಕ್ಕಳಿಗೆ ಅಪರಿಚಿತ ವ್ಯಕ್ತಿಗಳು ಬಂದು ಅವರನ್ನ ಆಮಿಷ ಒಡ್ಡಿ ಅವರನ್ನ ಅಪಹರಣ ಮಾಡಬೇಕಾದ್ರೆ ತಾವು ಏನ್ ಮಾಡಬೇಕು ಏನ್ ಬಿಡಬೇಕು ಅನ್ನತಕ್ಕಂಥ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಗಳು ಆಗ್ತಾ ಇರ್ತವೆ. ಮತ್ತೆ ಮಾಕ್ ಡ್ರಿಲ್ಗಳು ವರ್ಷದ ಬಿಗಿನಿಂಗ್ಗಳಲ್ಲಿ ಅವಾಗವಾಗ ಮಾಡ್ತಾ ಇರ್ತಾರೆ. ಈಗ ಪ್ರತ್ಯೇಕವಾಗಿ 1-2 ದಿನ ಅದಕ್ಕೆ ಮುಡುಪಾಗಿಟ್ಟು ಜಾಗೃತಿಯನ್ನ ಮೂಡಿಸೋದು ಸೂಕ್ತ ಸಲಹೆ ಅಂತ ನಾವು ಭಾವಿಸ್ತೇವೆ. ಚಿಕ್ಕ ಮಕ್ಕಳಿಗೆ ಸಿದ್ದಾಪುರ ವಸಂತನಾಯಕ್ ಕೊಲೆ ಆರೋಪಿ ಕಮಲಾಕರ ಭಟ್ ಮೇಲೆ ಇನ್ನೊಂದು ಪ್ರಕರಣ ದಾಖಲಾಗಿದೆ. ಶಿವಮೊಗ್ಗ ಮೂಲದ ಬಾಲಕಿಯೊಬ್ಬಳಿಗೆ ಕಿರುಕುಳ ನೀಡಿರೋ ಆರೋಪ ಕಮಲಾಕರ ಭಟ್ ಮೇಲಿದೆ. ಸದ್ಯ ಕಮಲಾಕರ ಭಟ್ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದೆ. ಪೋಕ್ಸೋ ಕೇಸ್ ಸಂಬಂಧವೂ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ವೃದ್ಧೆಯ ಕತ್ತಿನ ಸರ ಕಸಿದು ಪರಾರಿಯಾದ ಪ್ರಕರಣವನ್ನು ಕೇವಲ 4 ಗಂಟೆಗಳಲ್ಲೇ ಪೊಲೀಸರು ಭೇದಿಸಿದ್ದಾರೆ. ಬಾಡಿಗೆ ಮನೆ ಕೇಳುವ ನೆಪದಲ್ಲಿ ಹೆಲನ್ ಡಿಸೋಜಾ ಎಂಬ ಮಹಿಳೆಯ ಕತ್ತಿನಲ್ಲಿದ್ದ ಸರ ಕದ್ದಿದ್ರು. ಉಡುಪಿಯ ಶಿರ್ವಾ ಠಾಣಾ ವ್ಯಾಪ್ತಿಯ ಶಂಕರಪುರ ಎಂಬಲ್ಲಿ ಘಟನೆ ನಡೆದಿತ್ತು. 3 ದುಷ್ಕರ್ಮಿಗಳ ತಂಡ ವೃದ್ಧೆಯ 28 ಗ್ರಾಂ ಚಿನ್ನದ ಸರ ಲಪಟಾಯಿಸಿದ್ರು. ಇನ್ನು ಇದೇ ವೇಳೆ ವೃದ್ಧೆ ಕಳ್ಳತನ ಮಾಡಿದ ಓರ್ವನನ್ನ ಗುರುತಿಸಿದ್ರು. ಈ ಹಿನ್ನೆಲೆ ಪೊಲೀಸರು ಸಿಸಿಟಿವಿ ಆಧರಿಸಿ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ವಶಕ್ಕೆ ಪಡೆದು ಸರ ಹಾಗೂ ಕೃತ್ಯಕ್ಕೆ ಬಳಸಿದ್ದ ಬೈಕ್ನ ವಶಪಡಿಸಿಕೊಂಡಿದ್ದಾರೆ. ಉಡುಪಿಯಲ್ಲೇ ಹುಟ್ಟಿ ಹರಿಯುವ ಇಂದ್ರಾಣಿ ನದಿ ಕಲುಷಿತಗೊಂಡಿದೆ. ಇಂದ್ರಾಣಿ ನದಿ ಈಗ ಕೊಳಚೆ ಕಾಲುವೆಯಾಗಿ ಪರಿವರ್ತನೆ ಆಗಿದ್ದು, ಕೊಡಪೂರು, ಮಲ್ಪೆ, ಗೌಳ ಪರಿಸರದ ಜನರ ಸ್ಥಿತಿ ಅಯೋಮಯವಾಗಿದೆ. ನಿಟ್ಟೂರು ತ್ಯಾಜ್ಯ ಸಂಸ್ಕರಣಾ ಘಟಕದಿಂದ ನದಿಗೆ ನೀರು ಹರಿಸಲಾಗ್ತಾ ಇದೆ. ಅಸಮರ್ಪಕವಾಗಿ ನೀರು ಶುದ್ಧೀಕರಣ ಘಟಕದಿಂದ ಸಮಸ್ಯೆಯಾಗಿದೆ. ಇನ್ನು ಕೊಡವೂರು ಪರಿಸರದ ಎಲ್ಲಾ ಬಾವಿಗಳಲ್ಲೂ ನೀರು ಕಲುಷಿತಗೊಂಡಿದೆ. ಇಂದ್ರಾಳಿ ನದಿ ಉಳಿಸುವಂತೆ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ.
ಕೇಂದ್ರ ಸರ್ಕಾರ ಇದಕ್ಕೆ ಮತ್ತು ರಾಜ್ಯ ಮತ್ತು ಕೇಂದ್ರ ಒಟ್ಟಾಗಿ ಇದಕ್ಕೆ ಯೋಚನೆ ಮಾಡುವಂಥ ಅವಶ್ಯಕತೆ ಇದೆ. ಇಲ್ಲದಿದ್ದರೆ ಉಡುಪಿ ನಗರಸಭೆಯ ಒಂದು ಇಂದ್ರಾಣಿ ನದಿ ಏನಿದೆ ಅದನ್ನು ಸರ್ಕಾರವೇ ಹಾಳು ಮಾಡಿದ ಹಾಗೆ. ಉಡುಪಿ ಈಗ ನಗರಸಭೆಯನ್ನು ಹಾಳು ಮಾಡ್ತಾ ಇದೆ, ಸರ್ಕಾರವೇ ಹಾಳು ಮಾಡ್ತಾ ಇದೆ. ಇದನ್ನು ಖಂಡಿತವಾಗಿಯೂ ನಾವು ಹೋರಾಟವನ್ನು ನಿಲ್ಲಿಸುವುದಿಲ್ಲ. ಇದು ಇಷ್ಟಕ್ಕೆ ಎಲ್ಲರಿಗೂ ದೊಡ್ಡ ಸಮಸ್ಯೆ. ಕೊಡಗೂರಿನಲ್ಲಿ ದೊಡ್ಡ ಸಮಸ್ಯೆ ಏನು ಕೇಳಿದ್ರೆ ಇಂದ್ರಾಣಿ ವಾಸನೆ, ನದಿಯದ್ದು ನೀರು ವಾಸನೆ ಬರ್ತಾ ಇದೆ ಅನ್ನೋದು. ನಮ್ಮದು ಏನು ಅಂದರೆ ನೀರು ಶುದ್ಧೀಕರಣ ಆಗಬೇಕು ಮತ್ತು ಒಟ್ಟು ಟೋಟಲ್ 100% ಶುದ್ಧ ಆಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಹೋರಾಟ. ಮುಂಚಿನ ಕಾಲದಲ್ಲೆಲ್ಲ ಇಲ್ಲಿ ನದಿಯ ನೀರನ್ನು ಕುಡಿದು ಬದುಕ್ತಿದ್ದೇವೆ. ಹೀಗಾಗಿ ಈಗ ಬಾವಿಯ ನೀರನ್ನು ಕುಡಿಲಿಕ್ಕೆ ಸಹ ಆಗ್ತಿಲ್ಲ. ಹಳ್ಳಿ ನೀರು ಅಪರೂಪಕ್ಕೊಮ್ಮೆ ಬರ್ತದೆ. ಹಾಗಾಗಿ ನದಿಯ ನೀರನ್ನು ಕುಡಿದು ನಾವು ಈಗ ಮುಂಚಿನ ಕಾಲದಲ್ಲಿ ನದಿಯ ನೀರನ್ನು ಕುಡಿದು ನಾವು ವಾಸಿಸ್ತಿದ್ದೇವೆ. ಹಾಗಾಗಿ ಈಗ ಕಲುಷಿತಗೊಂಡ ನೀರನ್ನು ನಮಗೆ ಈಗ ಬಳಕೆಗೆ ಮಾಡಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ಇಲ್ಲಿ ನೀರು ಮಳೆಗಾಲದಲ್ಲಿ ನೀರೆಲ್ಲ ಮೇಲೆ ಬಂದು ಇಲ್ಲಿ ಅನಾರೋಗ್ಯದವರು ತುಂಬ ಜನ ಇದ್ದಾರೆ. ಹಾಗಾಗಿ ತಡೆಗೋಡೆ ಇಲ್ಲದ ಹೆದ್ದಾರಿ ಅಪಾಯಕ್ಕೆ ಆಹ್ವಾನ ನೀಡುತ್ತಾ ಇದೆ. ಯಾದಗಿರಿಯ ಹೊರವಲಯದಲ್ಲಿರುವಂತಹ ರಸ್ತೆ ಕಾಮಗಾರಿ ಮುಗಿದು 2 ತಿಂಗಳಾದರೂ ತಡೆಗೋಡೆ ನಿರ್ಮಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಸ್ವಲ್ಪ ಯಾಮರಿದ್ರೆ ರೈಲ್ವೆ ಸೇತುವೆಗೆ ಬೀಳೋದು ಪಕ್ಕಾ ಎಂಬಂತಾದಿ ಪರಿಸ್ಥಿತಿ ಇದೆ. ಹೈದರಾಬಾದ್ ಟು ವಿಜಯಪುರ ಸಂಪರ್ಕದ ರಾಜ್ಯ ಹೆದ್ದಾರಿಯಲ್ಲಿ ಜನರು ಜೀವ ಭಯದಲ್ಲೇ ಸಂಚರಿಸ್ತಾ ಇದ್ದಾರೆ. ತಡೆಗೋಡೆ ಜೀಬ್ರಾ ಕ್ರಾಸ್ ಲೈನ್ ಹಾಕುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಅನುದಾನ ಕೊಟ್ಟು ಇದು ತಡೆಗೋಡೆ ಕಟ್ಟಬೇಕು. ಒಂದು ವೇಳೆ ತಡೆಗೋಡೆ ಕಟ್ಟದಿದ್ರೆ ಯಾವುದಾದ್ರೂ ಜೀವಕ್ಕೆ ಅಪಾಯ ಆಯ್ತಪ್ಪ ಅಂದರೆ ನೇರವಾಗಿ ಜಿಲ್ಲಾಡಳಿತನೇ ಹೊಣೆಗಾರ. ಒಂದು ವೇಳೆ ಇದು ಈ ರೀತಿ ಕಾಮಗಾರಿ ಯಾಕೆ ಇದು ಮಾಡ್ತಾ ಇದ್ದಾರೆ, ಅದರಲ್ಲಿ ಆಲ್ರೆಡಿ ಪ್ರೋಟೋಕಾಲ್ ಇರ್ತದೆ. ಯಾವ ರೀತಿ ರೋಡ್ಗಳು ಕಟ್ಟಬೇಕು, ತಡೆಗೋಡೆ ಕಟ್ಟಬೇಕು. ಏನಪ್ಪ ಅಂದರೆ ಇದು ಹಣ ತಿರ್ತಕ್ಕಂಥ ಕೆಲಸ ಆಗ್ತದೆ. ಕಾಮಗಾರಿಗಳು ಗುತ್ತಿಗೆದಾರರು ಯಾರು ಅವ್ರು ಗುತ್ತಿಗೆದಾರ ಕೆಲಸ ಮಾಡಿದಾರಲ್ಲ ಅವ್ರ ಹಣವನ್ನು ತಡೆ ಹಿಡಿದು ಇದು ತಡೆಗೋಡೆ ಕಟ್ಟಿಗೆಸಿದ ಮೇಲೆ ಅವ್ರ ಹಣ ಬಿಡುಗಡೆ ಮಾಡ್ಬೇಕಂತೇಳಿ ಮನವಿ ಮಾಡ್ತೀವಿ. ಇದು ಭಾಳ ಪ್ರಾಬ್ಲಮ್ ಆದ್ರೆ ದಾರಿ ಹೋಗಕ್ಕೆ ಬರಕ್ಕೆ. ಯಾರನ್ನ ಎದುರಾದ ಗಾಡಿಗಳು ಬಂದ್ರೆ ಸೈಡ್ಗೆ ಹೋದ್ರೆ ಸೌಂಡ್ಗೆ ಹೋಗಿ ಬಿದ್ರೆ ಮನುಷ್ಯ ಸತ್ತು ಹೋಗ್ತಾನ್ರಿ. ಸೈಡ್ ಕಾಂಪೌಂಡ್ ಕಟ್ಟಬೇಕಂತ ಹೇಳ್ತೀವಿ. ರಾತ್ರಿಗೆ ಭಾಳ ಸಮಸ್ಯೆ. ಅಸ್ಸಾಂನಲ್ಲಿ ಚುನಾವಣಾ ಕಾವು ಹೆಚ್ಚಾದ ಬೆನ್ನಲ್ಲೇ ಅಸ್ಸಾಂನ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಭೂಪೇನ್ ಬೋರಾ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಇವತ್ತು ಬಿಜೆಪಿ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷ ದಿಲೀಪ್ ಸೈಕಿಯಾ, ಚುನಾವಣಾ ಉಸ್ತುವಾರಿ ಬೈಜಯಂತ್ ಜಯಾ ಪಾಂಡಾ ಸಮ್ಮುಖದಲ್ಲಿ ಬಿಜೆಪಿ ಸೇರಿದ್ದಾರೆ. ಬಿಜೆಪಿ ನರೇಂದ್ರ ಮೋದಿ ನಿತಿನ್ ನವೀನ್ ಜಿ ಡಾಕ್ಟರ್ ಹಿಮಂತ ಬಿಶ್ವ ಶರ್ಮಾ ದಿಲೀಪ್ ಸೈಕಿಯಾ ಭಾರತ್. ಅದಾನಿ ಗ್ರೂಪ್ ಅಧ್ಯಕ್ಷ ಗೌತಮ್ ಅದಾನಿ ಅವರು ಇವತ್ತು ದಿಯೋಘರ್ನಲ್ಲಿರುವಂತಹ ಬಾಬಾ ಬೈದ್ಯನಾಥ ಧಾಮದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿ ದೇವರಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ರಣದಾಳ ಗ್ರಾಮದ ಹುಲಿಕಾಂತೇಶ್ವರ ದೇವರ ಹುಂಡಿಯಲ್ಲಿ ವಿಚಿತ್ರ ಹರಕೆಯ ಚೀಟಿ ಪತ್ತೆಯಾಗಿದೆ. ಅತ್ತೆ ಸಾವಿಗಾಗಿ ಸೊಸೆಯೊಬ್ಬಳು ಚೀಟಿ ಹಾಕಿದ್ದಾಳೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ರಣದಾಳ ಗ್ರಾಮದ ಜಾತ್ರೆ ಬಳಿ ದೇವರ ಹುಂಡಿ ಎಣಿಕೆ ಮಾಡಲಾಗ್ತಿತ್ತು. ಈ ವೇಳೆ ವಿಚಿತ್ರ ಹರಕೆ ಚೀಟಿ ಪತ್ತೆಯಾಗಿದೆ. ದೇವರೇ ನನ್ನ ಕಷ್ಟ ದೂರ ಮಾಡು, ನನ್ನ ಅತ್ತೆ ಸಾಯಲಿ ಬಿಡಿ ಎಂಬಿತ್ಯಾದಿ ಹರಕೆಯ ಚೀಟಿ ಪತ್ತೆಯಾಗಿದೆ. ಕೊಪ್ಪಳದ ಅಂಜನಾದ್ರಿಯಲ್ಲಿ ಜೈ ಹನುಮಾನ್ ಚಿತ್ರಕ್ಕೆ ಮುಹೂರ್ತ ಹಿನ್ನೆಲೆ ಅಂಜನಾದ್ರಿ ಬೆಟ್ಟಕ್ಕೆ ನಟ ರಿಷಬ್ ಶೆಟ್ಟಿ ಆಗಮಿಸಿದ್ದಾರೆ. ಪತ್ನಿಯೊಂದಿಗೆ ಬೆಟ್ಟ ಹತ್ತಿ ಬಂದಿದ್ದಾರೆ. ಬಳಿಕ ದೇವರ ದರ್ಶನ ಪಡೆದು ಅಂಜನಾದ್ರಿ ಬೆಟ್ಟದಲ್ಲಿ ಜೈ ಹನುಮಾನ್ ಚಿತ್ರಕ್ಕೆ ಫಸ್ಟ್ ಕ್ಲಾಪ್ ಮಾಡಿದ್ದಾರೆ. ಪ್ರಶಾಂತ್ ವರ್ಮಾ ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡಿ ಬರ್ತಾ ಇದೆ. ಇವತ್ತು ಇಲ್ಲಿ ಮುಹೂರ್ತ ಮಾಡ್ತಾ ಇದ್ದೀವಿ. ನಾನು ಇನಿಷಿಯಲಿ ಪ್ರೊಡ್ಯೂಸರ್ಗೆ ಮತ್ತು ಪ್ರಶಾಂತ್ ಅವರಿಗೆ ಹೇಳಿದ್ದೆ, ಅಂದರೆ ಹನುಮಂತ ಹುಟ್ಟಿರುವಂಥ ಜಾಗ ಅಂಜನಾದ್ರಿಲಿ ಮುಹೂರ್ತ ಮಾಡೋಣ ಅಂತ ಅಂದ್ಕೊಂಡು. ಸೊ ಅದೇ ಥರದಲ್ಲಿ ಇಡೀ ತಂಡ ಇವತ್ತು ಬಂದು ನಮ್ಮ ನಿರ್ಮಾಪಕರು, ನಿರ್ದೇಶಕರು, ಇಡೀ ತಂಡದವರಿಗೆ ಬಂದಿದ್ದೀವಿ. ಇವತ್ತು ಮುಹೂರ್ತ ಮಾಡಿ ಹನುಮಂತನ ಆಶೀರ್ವಾದ ಪಡ್ಕೊಂಡು ಚಿತ್ರೀಕರಣವನ್ನು ಮುಂದುವರಿಸುವಂಥ ಯೋಚನೆಯಲ್ಲಿ ಬಂದಿದ್ದೀವಿ ಅಲ್ಲಿ. ಸೊ ಅದೊಂದು ಪ್ರಶಾಂತ್ ವರ್ಮ ಅವರ ಒಂದು ಯೂನಿವರ್ಸಲ್ಲಿ ಇರುವಂಥ ಒಂದು ಇದು ಇಟ್ಸ್ ಅ ಡಿವೈನ್ ಫಿಲ್ಮ್. ಖಂಡಿತವಾಗ್ಲೂ ಅದೊಂದು ನನಗೂ ಕೂಡ ತುಂಬ ಖುಷಿಯಾಗಿ ಒಂದು
ಅಂಥ ಒಂದು ಅವಕಾಶ ಅಂತ ಅಂದ್ಕೊಳ್ತೀನಿ. ಹನುಮನಿಗೆ ಒಂದು ಸೇವೆ ಕೊಡುವಂಥ ಒಂದು ಅವಕಾಶ ಅಂತ ಅಂದ್ಕೊಳ್ತೀನಿ. ಹನುಮನ್ ದಯೆಯಿಂದ ರಿಷಬ್ಗೆ ಹನುಮಾನ್ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ ಸಿಕ್ಕಿದೆ. ಸೊ ಆ ದೇವರ ಆಶೀರ್ವಾದದಿಂದ ಇದು ಹನುಮನ ಜನ್ಮಸ್ಥಳ. ಇಲ್ಲೇ ಬಂದು ಇವತ್ತು ಅವನ ಆಶೀರ್ವಾದ ತೊಗೊಂಡು ಇಲ್ಲಿಂದ ಮೊದಲನೇ ಹೆಜ್ಜೆ ತೊಗೊಳ್ಳೋಣ ಅಂತ ಹೊರಟಿದ್ದೀವಿ. ಮೈತ್ರಿ ಪ್ರೊಡಕ್ಷನ್ ಜೊತೆಗೆ ಫಸ್ಟ್ ಟೈಮ್ ಕೆಲಸ ಮಾಡ್ತಿರೋದು ಪ್ರಶಾಂತ್ ವರ್ಮಾ ಅವರು ಆಲ್ರೆಡಿ ಒಂದು ಹನುಮಾನ್ ಮಾಡಿ ಪ್ರೂವ್ ಮಾಡಿದ್ದಾರೆ. ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಿದೆ. ಹನುಮಂತ ಕನ್ನಡಿಗ ಅವನು ಹುಟ್ಟಿದ ಸ್ಥಳದಿಂದ ಈ ಜರ್ನಿನ ಶುರು ಮಾಡ್ತಿರೋದ್ರ ಬಗ್ಗೆ ತುಂಬ ಖುಷಿ ಇದೆ.